ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ಮುಖ್ಯಮಂತ್ರಿ ಸದಾನಂದ ಗೌಡರು ಶಿವಮೊಗ್ಗ ಜಿಲ್ಲೆಗೆ ಮೊದಲ ಭೇಟಿ ನೀಡಿದಾಗಲೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ನಡುವಿನ ಸರಸ ವಿರಸ ಬೆಳಕಿಗೆ ಬಂದಿದೆ. ಹಾಲಿ ಸಿಎಂ ಕಾರ್ಯಕ್ರಮದಲ್ಲಿ ಮೊದಲು ಪರಸ್ಪರ ಗೈರು ಹಾಜರಾಗಿ ಕೊನೆಯಲ್ಲಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ಸ್ವತಃ ಈಶ್ವರಪ್ಪ ಬಹಿರಂಗ ವೇದಿಕೆಯಲ್ಲಿ ಯಡಿಯೂರಪ್ಪನವರ ಕಾಲು ಹಿಡಿದದ್ದು ಸಾರ್ವಜನಿಕವಾಗಿ ಕುತೂಹಲ ಮೂಡಿಸಿದೆ. ಮುಖ್ಯಮಂತ್ರಿ ಸದಾನಂದ ಗೌಡರ ಮೊದಲ ಶಿವಮೊಗ್ಗ ಭೇಟಿ ರಾಜಕೀಯವಾಗಿ ಕುತೂಹಲ ಮೂಡಿಸಿದೆ. ಬುಧವಾರ ಮಧ್ಯಾಹ್ನ ಶಿವಮೊಗ್ಗಕ್ಕೆ ಆಗಮಿಸಿದ ಸಿಎಂಗೆ ನಗರಸಭೆಯಿಂದ ನಾಗರಿಕ ಸನ್ಮಾನ ಆಯಿತು. ಆದರೆ ಈ ಸಭೆಯಲ್ಲಿ ಪಾಲ್ಗೊಳ್ಳಬೇಕಿದ್ದ ಯಡಿಯೂರಪ್ಪ ಗೈರು ಹಾಜರಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪನವರ ಉಪಸ್ಥಿತಿ ಎದ್ದು ಕಂಡಿತು. ನಂತರ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲೂ ಎಡ್ಡಿ ಕಾಣಿಸಿಕೊಳ್ಳದೆ ಈಶ್ವರಪ್ಪನವರ ಉಪಸ್ಥಿತಿಯೇ ಮುಂದುವರೆದಿತ್ತು. ಇಂದು ಕೂಡ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ನಡೆದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲೂ ಯಡಿಯೂರಪ್ಪ ಆಗಮನವಾಗುತ್ತಿದ್ದಂತೆ ಈಶ್ವರಪ್ಪ ಗೈರು ಹಾಜರಾದದ್ದು ಮತ್ತೆ ಯಡಿಯೂರಪ್ಪ ಈಶ್ವರಪ್ಪ ನಡುವಿನ ಮುಸುಕಿನ ಗುದ್ದಾಟದ ಮುನ್ಸೂಚನೆಯಂತಿತ್ತು. ಆದರೆ ಇದೆಲ್ಲದಕ್ಕೂ ತಿಲಾಂಜಲಿ ಇಟ್ಟಂತೆ ನೂತನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಉದ್ಘಾಟನಾ ಸಮಾರಂಭದಲ್ಲಿ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಪರಸ್ಪರರು ಒಂದೇ ವೇದಿಕೆಯಲ್ಲಿ ಸಿಎಂ ಜೊತೆ ಕಾಣಿಸಿಕೊಂಡರಲ್ಲದೆ ಒಂದು ಹೆಜ್ಜೆ ಮುಂದೆ ಹೋದ ಈಶ್ವರಪ್ಪ ಬಹಿರಂಗ ಸಭೆಯಲ್ಲಿಯೇ ಯಡಿಯೂರಪ್ಪನವರ ಕಾಲಿಗೆ ಬಿದ್ದು ಹಾಡಿ ಕೊಂಡಾಡಿದರು. ಕುಡಿಯುವ ನೀರು, ರಸ್ತೆ, ದೀಪ, ಬಸ್ ಸ್ಟ್ಯಾಂಡು, ಸೇತುವೆ, ಕಾಲೇಜು, ಆಸ್ಪತ್ರೆಗಳು, ಸ್ವಾಮಿ ಯಡಿಯೂರಪ್ಪರೇ ನಿಮಗೆ ಸಹಸ್ರಾಂಗ ನಮಸ್ಕಾರ ಮಾಡ್ತೀವಿ. ಸ್ವಾಮಿ ಯಡಿಯೂರಪ್ಪರೇ ನಿಮಗೆ ಸಹಸ್ರಾಂಗ ನಮಸ್ಕಾರ ಮಾಡ್ತೀವಿ. ಎಲ್ಲ ಎತ್ತಿಕೊಂಡು ಒಟ್ಟಿಗೆ ಈಶ್ವರಪ್ಪನವರ ಹೊಗಳಿಕೆಗೆ ಕೊಂಚ ಬಾಗಿದಂತೆ ಕಂಡುಬಂದ ಯಡಿಯೂರಪ್ಪ ಮಾತನಾಡುವುದೇ ಸಾಧನೆ ಆಗಬಾರದು, ಮಾಡಿದ ಕೆಲಸ ಸಾಧನೆಯಾಗಬೇಕೆಂದು ಭಾಷಣ ಮಾಡಿ ಶಿವಮೊಗ್ಗ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ತಮ್ಮಿಂದಲೇ ಎಂಬಂತೆ ಸಾರಿದರು. ಸಾಧನೆ ಮಾತಾಡಬೇಕು, ಮಾತನಾಡೋದೇ ಸಾಧನೆ ಆಗಬಾರದು. ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಗೆ ಹೋದರೂ ಸಹ ಇದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಆಗಿದೆ ಅನ್ನೋದನ್ನ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ಮಧ್ಯೆ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡಿದ್ದ ಸಿಎಂ ಸದಾನಂದ ಗೌಡ ತಮ್ಮ ಪಕ್ಕದಲ್ಲಿ ಯಡಿಯೂರಪ್ಪರನ್ನು ಕೂರಿಸಿಕೊಂಡು ಅವರ ಅಣತಿಯಂತೆ ಸಭೆ ನಡೆಸಿದ್ದು ತಾವು ಡಮ್ಮಿ ಸಿಎಂ ಎಂಬುದನ್ನು ತೋರ್ಪಡಿಸಿದಂತೆ ಇತ್ತು. ಯಡಿಯೂರಪ್ಪರು ಈಗಾಗಲೇ ಹೇಳಿದ ರೀತಿಯಲ್ಲಿ ಹಲವಾರು ಹಣ ಬಿಡುಗಡೆ, ಗ್ರಾಂಟ್ಗಳಿಗೆ ಹಣ ಬಿಡುಗಡೆ ಮಾಡಬೇಕು, ಅದನ್ನು ಬಜೆಟ್ ಅಲ್ಲಿ ಪ್ರೊವೈಡ್ ಮಾಡಲಿಲ್ಲ ಅಂತ ಹೇಳಿ ಡಿಲೇ ಮಾಡಬೇಕು ಅಂತ ಹೇಳಿದಂತ ಅವರ ಮಾತಿಗೆ ಖಂಡಿತವಾಗಿ ನಾನು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತೇನೆ. ಅದನ್ನು ರಿಲೀಸ್ ಮಾಡುವಂತೆ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ಇದಕ್ಕೂ ಮೊದಲು ಸಿಎಂ ಸದಾನಂದ ಗೌಡ ಶಿವಮೊಗ್ಗದ ಪ್ರವಾಸಿ ಮಂದಿರದ ಬಳಿ ಜನತಾ ದರ್ಶನ ನಡೆಸಿದರು. ಈ ಸಂದರ್ಭದಲ್ಲಿ ಸೋಗಾನೆ ಸರ್ವೆ 120ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ತೀವ್ರ ಪ್ರತಿಭಟನೆಯ ಮೂಲಕವೇ ರೈತರು ಸಿಎಂಗೆ ಮನವಿ ಸಲ್ಲಿಸಿದರು. ಈಗಾಗಲೇ ವಿಮಾನ ನಿಲ್ದಾಣ, ಕಾರಾಗೃಹ ಸೇರಿದಂತೆ ಹಲವು ಯೋಜನೆಗಳಿಗೆ ಈ ಭಾಗದಲ್ಲಿ ಭೂಸ್ವಾಧೀನ ಮಾಡಲಾಗಿದೆ. ಇದೀಗ ಪುನಃ ಸರ್ಕಾರಿ ಆಯುರ್ವೇದ ವಿವಿಗಾಗಿ ನಡೆಸುತ್ತಿರುವ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರು ಸರ್ಕಾರಿ ಉದ್ಯೋಗದಲ್ಲಿ 75% ಕನ್ನಡಿಗರಿಗೆ ಮೀಸಲಿಡಬೇಕು, ತಪ್ಪಿದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಸಿಎಂಗೆ ಮನವಿ ಸಲ್ಲಿಸಿ ಎಚ್ಚರಿಕೆ ನೀಡಿದರು. ಈ ವೇಳೆ ಕನ್ನಡ ಮಲೆನಾಡು ಪಡೆ ಅಧ್ಯಕ್ಷ ರಮೇಶ್ ಗೌಡರನ್ನು ಪೊಲೀಸರು ಎಳೆದು ಹಾಕಿದರು. ಇದರಿಂದ ಕೆರಳಿದ ರೈತರು ಮತ್ತು ಕನ್ನಡ ಮಲೆನಾಡು ಪಡೆ ಕಾರ್ಯಕರ್ತರು ಘೋಷಣೆ ಕೂಗಿದರು. ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್ 24/7, ಶಿವಮೊಗ್ಗ. ಇನ್ನು ಕಲ್ಲಿದ್ದಲು ಪೂರೈಸಬೇಕೆಂಬ ಇಂಧನ ಖಾತೆ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಮನವಿಗೆ ಕೇಂದ್ರ ಸರ್ಕಾರ ಕೊನೆಗೂ ಕರಗಿದ ಹಾಗೆ ಕಾಣ್ತಾ ಇದೆ. ಕರ್ನಾಟಕಕ್ಕೆ ಕಲ್ಲಿದ್ದಲು ಪೂರೈಸಲು ಕ್ರಮ ಕೈಗೊಳ್ಳುವುದಾಗಿ ಕಲ್ಲಿದ್ದಲು ಖಾತೆ ಸಚಿವ ಜಯಪ್ರಕಾಶ್ ಜೈಸ್ವಾಲ್ ಭರವಸೆ ನೀಡಿದ್ದಾರೆ. ದೆಹಲಿಯಲ್ಲಿಂದು ಕೇಂದ್ರ ಸಚಿವರನ್ನು ಭೇಟಿಯಾದ ಶೋಭಾ ಕೇವಲ 10 ನಿಮಿಷ ಮಾತುಕತೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೈಸ್ವಾಲ್ ನಾಗ್ಪುರದ ಮಹಾನದಿ ಮತ್ತು ಒರಿಸ್ಸಾದ ತಲಚೇರಿಯಿಂದ ಹೆಚ್ಚುವರಿ ಕಲ್ಲಿದ್ದಲು ಪೂರೈಕೆಗೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ನಂತರ ಮಾತನಾಡಿದ ಶೋಭಾ ಕರಂದ್ಲಾಜೆ ಈ ಹರಾಜು ಮೂಲಕ ಕಲ್ಲಿದ್ದಲು ಪಡೆಯಬೇಕೆಂಬ ಕೇಂದ್ರದ ಪ್ರಸ್ತಾವನೆ ತಿರಸ್ಕರಿಸಿದ್ದಾಗಿ ಹೇಳಿದರು. ಸರ್ಕಾರದ ಯೋಜನೆಗಳಿಗೆ ಆದ್ಯತೆಯ ಮೇರೆಗೆ ಕಲ್ಲಿದ್ದಲು ಪೂರೈಸುವಂತೆ ಮನವಿ ಮಾಡಿದ್ದಾಗಿ ಅವರು ವಿವರಿಸಿದರು. मंत्री जी आज आई थी, वो कोल्ड सप्लाई के संबंध में आई थी कि जो प्रॉब्लम खड़ी हुई है आंध्रा में स्ट्राइक की वजह से उस प्रॉब्लम को सॉल्व किया जाए. तो दैट विल बी सॉल्व्ड थ्रू MCL and partly from WCL. ಆದರೆ ಇಲ್ಲಿ ತನಕ ನಮಗೆ ಯಾವುದೇ ರೀತಿಯ ಭರವಸೆ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಕೇಂದ್ರ ಸರ್ಕಾರ ಖಾಸಗಿಯವರು ಮತ್ತು NTPC ನಡೆಯುವಂಥ ಯೋಜನೆಗಳಿಗೆ ವೆಬ್ಸೈಟ್ ಮೂಲಕ ನಾವು ಬ್ಲಾಕ್ಗಳನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಮತ್ತೆ ನಮಗೆ ಸಮಸ್ಯೆ ಎಲ್ಲಿ ಎದುರಾಗುತ್ತೆ ಅನ್ನುವಂಥ ಭಯ ಕಾಡ್ತಾ ಇದೆ. ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಖಾಸಗಿಯವರಿಗೆ ಕೇಳ್ತಾ ಇಲ್ಲ, ನಾವು ಕರ್ನಾಟಕ ರಾಜ್ಯ ಸರ್ಕಾರ ನಡೆಸುವಂಥ ಯೋಜನೆಗಳಿಗೆ, KPCL ನಡೆಸುವಂಥ ಯೋಜನೆಗಳಿಗೆ ಈ ರೀತಿಯ ಬ್ಲಾಕ್ಗಳನ್ನು ಕೇಳ್ತಾ ಇದ್ದೀವಿ. ಅದಕ್ಕಾಗಿ ಮತ್ತೊಂದು ಸಾರಿ ನಾವು ವಿದ್ಯುತ್ ಸಚಿವರ ಹತ್ರ
ರಾಜ್ಯ ಸರ್ಕಾರಗಳು ನಡೆಸುವಂಥ ಕಂಪನಿಗಳಿಗೆ ಆದ್ಯತೆಯ ಮೇಲೆ ಈ ರೀತಿಯ ಹೊಸ ಬ್ಲಾಕ್ಗಳನ್ನು ಅಲಾಟ್ ಮಾಡುವ ಸಂದರ್ಭದಲ್ಲಿ ಕೊಡಬೇಕನ್ನುವಂಥ ವಿನಂತಿಯನ್ನು ಸಹ ನಾವು ಮಾಡುವರಿದ್ದೀವಿ. ಮಾಜಿ ಸಚಿವ ಶ್ರೀರಾಮುಲು ಶಾಸಕ ಸ್ಥಾನಕ್ಕೆ ನೀಡಿದ ರಾಜೀನಾಮೆ ಇಂದು ಕೊನೆಗೂ ಅಂಗೀಕಾರವಾಗಿದೆ. ಸೆಪ್ಟೆಂಬರ್ 4ರಂದು ಅಂದರೆ ಬರೋಬ್ಬರಿ 40 ದಿನಗಳ ಹಿಂದೆ ಶ್ರೀರಾಮುಲು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಅಂತೂ ಸ್ಪೀಕರ್ ಬೋಪಯ್ಯ ಇಂದು ರಾಮುಲು ರಾಜೀನಾಮೆ ಅಂಗೀಕರಿಸಿದ್ದಾರೆ. ರಾಜೀನಾಮೆ ಅಂಗೀಕಾರದ ಬಗ್ಗೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಸದಾನಂದಗೌಡ, ಸ್ಪೀಕರ್ ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಶ್ರೀರಾಮುಲು ಅವರನ್ನು ಮನವೊಲಿಸುವ ಪ್ರಯತ್ನ ವಿಫಲಗೊಂಡಿದೆ, ಅವರು ಮನವೊಲಿಕೆಗೆ ಒಪ್ಪಲಿಲ್ಲ ಎಂದು ಹೇಳಿದ್ದಾರೆ. ಶ್ರೀರಾಮುಲು ರಾಜೀನಾಮೆ ಅಂಗೀಕಾರವಾಗಿರುವ ಹಿನ್ನೆಲೆಯಲ್ಲಿ ಅವರ ಮುಂದಿನ ನಡೆ ಏನು ಅನ್ನೋದು ಇನ್ನೂ ನಿಗೂಢವಾಗಿ ಉಳಿದಿದೆ.